ಎಲ್ಲರಿಗೆ ನಮಸ್ಕಾರ. ಇವತ್ತು ನಮ್ಮ ಕಲಬುರಗಿ ಜನರ, ನನ್ನ ಪತ್ರಕರ್ತ ಬಂಧುಗಳ ಬಹಳ ದಿವಸದ ಒಂದು ಬೇಡಿಕೆ ಈಡೇರ್ತಾ ಇದೆ. ಕಲಬುರಗಿಯಿಂದ ಫ್ರಮ್ ಲೋಕಲ್ ಕಲಬುರಗಿಯಿಂದ ಬೆಂಗಳೂರಿಗೆ ಹೊಸ ಟ್ರೈನ್ ಕೊಡಲು ನಮ್ಮ ಮಂತ್ರಿ ಒಪ್ಪಿಕೊಂಡಿದ್ದಾರೆ. 4 ದಿವಸ ಹಿಂದೆ ಒಪ್ಪಿಕೊಂಡಿದ್ರು. 4 ದಿವಸ ಹಿಂದೆ ವಾರಕ್ಕೆ 1 ದಿವಸ ಅಂತ ಹೇಳಿ ಅನೌನ್ಸ್ಮೆಂಟ್ ಮಾಡಿದ್ರು. ನಾನು ಇವತ್ತು ಬಂದೆ, ಮಂತ್ರಿಯವರಿಗೆ ಮತ್ತೊಮ್ಮೆ ಮಾತಾಡಿ ಕನ್ವಿನ್ಸ್ ಮಾಡಿ ವಾರಕ್ಕೆ 3 ದಿವಸ ಕಳಿಸಲಿಕ್ಕೆ ಒಪ್ಪಿಕೊಂಡಿದ್ದಾರೆ. ಈ ಟ್ರೇನು 9ನೇ ಮಾರ್ಚ್ ಸಾಯಂಕಾಲ 5ಕ್ಕೆ ಕಲಬುರಗಿಯಿಂದ ಬಿಡುತ್ತೆ. 3 ದಿವಸ ಬೆಳಿಗ್ಗೆ 4:45 5 ಗಂಟೆಗೆ ಬೈಯಪ್ಪನಹಳ್ಳಿಗೆ ಮುಟ್ಟುತ್ತೆ. ಇದು ಒಂದು ಟ್ರಯಲ್ ರನ್ ಆದಮೇಲೆ ಏಪ್ರಿಲಿಂದ ಇದು ರೆಗ್ಯುಲರ್ ಆಗಿ ಓಡೋದು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಬಂಧುಗಳೇ, ನಾನು ತರಾತುರಿಯಲ್ಲಿ ಡೆಲ್ಲಿಗೆ ಬಂದೆ. ಯಾಕಂದ್ರೆ ಟ್ರೇನ್ ನಿನ್ನೆ ಒಂದು ಕ್ಯಾಬಿನೆಟ್ ಮೀಟಿಂಗ್ 8 ಗಂಟೆ ಕಂಟಿನ್ಯೂಸ್ ಆಗಿ ಕ್ಯಾಬಿನೆಟ್ ಮೀಟಿಂಗ್ ನರೇಂದ್ರ ಮೋದಿಯವರು ತಗೊಂಡಿದ್ದಾರೆ. ಇವತ್ತು ನಾನು ಮಂತ್ರಿಗೆ ಭೇಟಿಯಾಗಿ ಒಪ್ಪಿಸಿದ್ದೀನಿ ಮತ್ತು ಅನೇಕ ಬೇರೆ ಬೇರೆ ಕೆಲಸಗಳನ್ನು ಒಪ್ಪಿಗೆ ಕೊಟ್ಟಿದ್ದಾರೆ. ಅದು ನಾನು ಸವಿಸ್ತಾರವಾಗಿ ಹೇಳ್ತೀನಿ. ಮತ್ತೆ ಇವತ್ತು ನಮ್ಮ ಅಯೋಧ್ಯೆಗೆ ಅಸ್ತಾ ಟ್ರೇನ್ ಜನರು ಹೋಗಬೇಕಾಗಿತ್ತು, ನಾನಲ್ಲಿ ಇರಬೇಕಾಗಿತ್ತು. ಆದರೂ ಕೂಡ ಅದನ್ನು ಬಿಟ್ಟು ಇದು ಬಹಳ ಜರೂರಿ ಇದೆ ಅಂತ ಹೇಳಿ ಬಂದಿದ್ದೇನೆ. ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೂ, ನಮ್ಮ ರೈಲ್ವೆ ಮಂತ್ರಿ ಅಶ್ವಿನಿ ವೈಷ್ಣವರಿಗೂ ನಾನು ಧನ್ಯವಾದ ಹೇಳ್ತೇನೆ. ನಾನು ಇದು ನಾವು ಪ್ಯಾಸೆಂಜರ್ ಬೇಸಿಸ್ ಮೇಲೆ ಮತ್ತೆ ಮುಂದೆ ನಿರ್ಣಯ ತಗೋತಾರೆ. ಆದಷ್ಟು ಜನ ಜಾಸ್ತಿ ಟ್ರೈನ್ ಟ್ರಾವೆಲ್ ಮಾಡಬೇಕು ಅಂತ ಹೇಳಿ ಕೈ ಜೋಡಿಸಿ ವಿನಂತಿ ಮಾಡ್ತೀನಿ. ಧನ್ಯವಾದಗಳು.